ನ ವಕ್ತುರಾತ್ಮೋಪದೇಶಾದಿತಿ ಚೇದ್ ಅಧ್ಯಾತ್ಮ ಸಂಬಂಧ ಭೂಮಾಸ್ಯಸ್ಮಿನ್. ಭಾಷ್ಯ ದೀಪಿಕಾ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ತಂ ವಿಶ್ವಾಮಿತ್ರಂ ಇಂದ್ರ ತದಂತಸ್ಥಃ ಭಗವಾನ್ ಉವಾಚ. ಆ ವಿಶ್ವಾಮಿತ್ರನ ಕುರಿತು ಮಾತಾಡಿಸಿದವರು ಯಾರು? ಮಾತು ಬಂದದ್ದು ಇಂದ್ರನ ಮುಖದಿಂದ, ಆದರೆ ಒಳಗೆ ನಿಂತು ಆಡಿದವನು ಭಗವಂತ. ಏನ್ ಆಡಿದ? ಹೇ ಋಷೇ, ಮೇ ಪ್ರಿಯಂ ಧಾಮ ಉಪಾಗಾಹ ಪ್ರಾಪ್ನುಹಿ ತೇವರಂ ದದಾಮೀತಿ. ನೋಡಿ, ಇದನ್ನ ನಾವು ಗಮನಿಸಬೇಕಾದ್ದು. ಉಪಾಗಾಹ ಅಂತಿದೆಯಲ್ಲ, ಅದಕ್ಕೆ ಬಂದಿರುವಿ ಲುಂಗ್ ಲಕಾರ. ಆ ಲುಂಗ್ ಲಕಾರಕ್ಕೆ ಉಪಾಗಾಹ ಅನ್ನೋ ರೂಪ ಆಗ್ತದೆ. ಅಥವಾ ಒಂದು ಗಮಲಗತೋ ಧಾತು ಇಟ್ಕೊಂಡ್ರೆ, ಗಮಲ ಧಾತು ಅಲ್ಲ, ಇಣಗತೋ ಧಾತು ಇಟ್ಕೊಂಡ್ರೆ ಅದ್ರ ಅಗಾಹ ಅಂತ ರೂಪ ಆಗ್ತದೆ. ಇನ್ನೊಂದು ಗೈ ಶಬ್ದ ಅಂತ ಧಾತು ಇಟ್ಕೊಂಡ್ರೆ ಅದರ ಲುಂಗ್ ಲಕಾರದ ರೂಪ ಆ ಥರ ಆಗ್ತದೆ ಮಧ್ಯಮ ಪುರುಷ ಏಕವಚನದಲ್ಲಿ. ಆದ್ರಿಂದ ಬಂದಿದ್ದಿ ಮತ್ತು ಹಾಡಿದ್ದಿ, ನನಗೆ ಪ್ರಿಯವಾದ ಬೃಹತಿ ಸಹಸ್ರವನ್ನು ಹಾಡಿದ್ದಿ, ಅಥವಾ ನನಗೆ ಪ್ರಿಯವಾದ ಲೋಕಕ್ಕೆ ಬಂದಿದ್ದಿ ಅಂತ ನಾವು ಹಿಂದೆ ಅರ್ಥ ನೋಡಿದ್ವಿ. ಇವರು ಅದಕ್ಕೆ ಪ್ರಾಪ್ನುಹಿ, ಬಾ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಇದು ಹೇಗೆ ಅಂತ ನನಗೂ ಅಷ್ಟು ಸಮಾಧಾನ ಆಗಲಿಲ್ಲ. ಉಳಿದ ಕಡೆಯಲ್ಲ ನಾವೀಗ ನೋಡಿದ ಅನುವಾದಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ನೋಡಿದ್ದು ಭೂತಕಾಲದ ಅರ್ಥ. ಪ್ರಾಪ್ನುಹಿ ಬಾ ಅಂತ ಅವ್ರು ಹೇಳಿದ್ರೆ ಸುಮ್ಮನೆ ಗುರ್ತು ಮಾಡ್ಕೊಂಡಿರಿ, ನಾನು ನಿನಗೆ ವರ ಕೊಡ್ತೇನೆ, ಆದ್ದರಿಂದ ನೀನು ಬಾ ಅಂತ ಅವನು ಹೇಳ್ತಾ ಇರೋದು ಸ್ವಲ್ಪ ವಿಚಿತ್ರವಾಗಿದೆ. ಏನೇ ಇದ್ರೂ ಮುಂದಿನ ಭಾಷ್ಯ ಇದೆಯಲ್ಲ, ಭಾಷ್ಯ ವಾಕ್ಯ, ಅದನ್ನು ಗಮನಿಸಿದರೆ ಆ ಭಾಷ್ಯ ವಾಕ್ಯದಲ್ಲಿ ನಾನು ನಿನಗೆ ಒಂದೊಂದು ಬಾರಿ ನೀನು ಬೃಹತಿ ಸಹಸ್ರವನ್ನು ಪಠನ ಮಾಡಿದಾಗಲೂ ಕೂಡ ಒಂದೊಂದು ವರ ಕೊಡ್ತೇನೆ. ನನ್ನ ಲೋಕವನ್ನು ಕೊಡ್ತೇನೆ, ನನ್ನ ಭವನವನ್ನ, ಆಮೇಲೆ ನನ್ನ ಅಂತಃಪುರವನ್ನ ಅಂತ ಹೀಗೆ ಹೇಳಿದ್ರು ಅಂತ ಅಲ್ಲಿ ಬಂದಿದೆ. ಆ ಭಾಷ್ಯವಾಕ್ಯ ಗಮನಿಸಿದ್ರೆ ಹಾಗೆ ಕಾಣಿಸ್ತದೆ. ಆದರೆ ಉಪಾಗಾಹ ಅಂತ ಲಕಾರಕ್ಕೆ ಪ್ರಾಪ್ನುಹಿ ಬಾ ಅಂತ ಹೇಗೆ ಅರ್ಥ ಅಂತ ಅನ್ನೋದು ಸಮಾನ ನಮಗೆ ಅರ್ಥ ಆಗೋದಿಲ್ಲ. ಅಥವಾ ಅನುವಾದ ಮಾಡೋರೆಲ್ಲ ಬಂದಿದ್ದಿ ಅಥವಾ ಹಾಡಿದ್ದಿ. ವಾಜರಾಜ ಸ್ವಾಮಿಗಳ ಟಿಪ್ಪಣಿಗೆ ಅನುಸಾರವಾಗಿ ನನಗೆ ಪ್ರಿಯವಾದ ಬೃಹತಿ ಸಹಸ್ರವನ್ನು ಹಾಡಿದ್ದಿ ಅಂತ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ನನಗೆ ಪ್ರಿಯವಾದ ಲೋಕಕ್ಕೆ ಬಂದಿದ್ದಿ ಅಂತ ಮಾಡಿದ್ದಾರೆ. ಇಷ್ಟು ನಮಗಲ್ಲಿ ಕಂಡು ಬರ್ತದೆ. ಅದು ಹೇಗೆ ಅಂತ ಮುಂದೆ ವಿಚಾರ ಮಾಡಬೇಕು. ಇನ್ನು ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಅನುವಾದಿತ ಆಗಿರುವ ಪುಸ್ತಕದಲ್ಲಿ ಋಷೇ ಪ್ರಿಯಂ ವೈ ಮೇ ಧಾಮೋಪಾಗಾಹ ಅಂತ 3 ಬಾರಿ ಇದೆಯಲ್ಲ, ಅಲ್ಲೇ ಎಲ್ಲಾ ಕಡೆನೂ ಕೂಡ ನಾವು ಬೇಕಾದ್ದು ಕೊನೆಗೆ ಮೇ ಪ್ರಿಯಂ ವೈ ಮೇ ಧಾಮೋಪಾಗಾಹ ಅಂದ್ರೆ ಋಷಿಯೇ, ನನ್ನ ಲೋಕಕ್ಕೆ ಬರಲಿಕ್ಕೆ ಬೇಕಾದ ಅನುಗ್ರಹವನ್ನು ನೀನು ಸಂಪಾದನೆ ಮಾಡಿರುವಿ ಅಂತ ಬೇರೆ ಥರನೇ ಅನುವಾದ ಮಾಡಿದ್ದಾರೆ. ಅದರಿಂದ ನಿನಗೆ ಇನ್ನೂ ಒಂದು ವರ ಕೊಡ್ತೀನಿ, ನೀಗೇನಾದ್ರೂ ಬೇಕಾದ್ರೆ ಕೇಳು ಅಂತ. ಆಗ ನಿನ್ನನ್ನೇ ತಿಳ್ಕೋತೀನಿ ಅಂತ ವಿಶ್ವಾಮಿತ್ರ ಹೇಳಿದ. ಅವನಿಗೆ ಇಂದ್ರ ಅಂದ್ರೆ ಇಂದ್ರನಂತ ಅಂತರ್ಯಾಮಿಯಾದ ಭಗವಂತ, ನಾನೇ ಪ್ರಾಣನಾಗಿದ್ದೇನೆ, ನೀನೂ ಪ್ರಾಣನಾಗಿದ್ದಿ, ಎಲ್ಲ ಜೀವರು ಪ್ರಾಣರಾಗಿದ್ದಾರೆ ಅಂತ ಹೇಳಿದ ಅಂತ. ಇಷ್ಟು ನಮಗೆ ಬೇರೆ ಬೇರೆ ಥರದ ಅನುವಾದಗಳನ್ನು ನೋಡಿದಾಗ ಕಂಡು ಬರ್ತದೆ. ಟಿಪ್ಪಣಿಗಳನ್ನು ನೋಡಿದಾಗ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಉಪಾಗಾಹ ಪ್ರಾಪ್ತ ಅಭೂಹು ಅಂತ ಗಮನಿಸಬೇಕು. ಭೂತಕಾಲದ ಲುಂಗ್ಲಕಾರವನ್ನೇ ಪ್ರಯೋಗ ಮಾಡಿದ್ದಾರೆ ಅವರು ರಾಘವೇಂದ್ರ ಸ್ವಾಮಿಗಳು. ಮತ್ತೆ ವಾದಿರಾಜ ಸ್ವಾಮಿಗಳು ಗಾನಂ ಅಕರೋಹ, ಅದು ಅಕರೋಹ ಅಂತ ಅವರು ಲಂಗ್ಲಕಾರ ಪ್ರಯೋಗ ಮಾಡಿರ್ಬೋದು, ಅಂತೂ ಭೂತಕಾಲವೇ ಅದು. ಅದರಿಂದ ಒಟ್ಟಾರೆ ಏನದಕ್ಕೆ ಯಾಕೆ ಆ ಭೂತಕಾಲದ ವಾಕ್ಯ ಇದೆ, ಮತ್ತೆ ಅದಕ್ಕೆ ಜಗನ್ನಾಥ ಯತಿಗಳಾದ್ರೂ ಕೂಡ ಯಾಕೆ ಪ್ರಾಪ್ಟುಹಿ ಅಂತ ಮಾಡಿದ್ದಾರೆ ಅಂದ್ರೆ, ಇದು ಇಂದ್ರನ ಬಾಯಿಂದ ಮಾತು ಬರ್ತದೆ. ಒಳಗೆ ನಿಂತು ಆಡಿಸಿದವನು ಭಗವಂತ. ಇಂದ್ರನ ಲೋಕ ಆದ್ರೆ, ಸ್ವರ್ಗಲೋಕಕ್ಕಾದ್ರೆ ಈಗಾಗಲೇ ಬಂದು ಬಿಟ್ಟಿದ್ದಾನೆ ಈ ವಿಶ್ವಾಮಿತ್ರ. ಅದರಿಂದ ಪ್ರಾಪ್ತ ಅಭೂಹು ಅಂತ ಅನ್ನೋದು ಸರಿಯಾಗಿದೆ. ಆದ್ರಿಂದ ಹರಿದಾಸ ಭಟ್ಟಾಚಾರ್ಯ ಅನುವಾದ ಮಾಡಿದ ಪುಸ್ತಕದಲ್ಲಿ ನನ್ನ ಲೋಕಕ್ಕೆ ಬಂದಿರುವಿ ಅನ್ನುವಂಥ ಅನುವಾದ ಕಾಣಿಸ್ತದೆ. ಅದು
ಬ್ರಹ್ಮಸೂತ್ರ ಭಾಷ್ಯದ ಅನುವಾದದಲ್ಲಿ. ಐತರೇಯ ಭಾಷ್ಯದ ಅನುವಾದದಲ್ಲಿ ನನ್ನ ಅನುಗ್ರಹಕ್ಕೆ ಬೇಕಾದ ಸಂಪಾದನೆಯನ್ನು ಮಾಡಿದ್ವಿ, ಅನುಗ್ರಹ ಸಂಪಾದನೆ ಮಾಡಿದ್ವಿ ಅಂತ ಅನುವಾದ ಕಾಣಿಸ್ತದೆ. ಮಾತುಗಳನ್ನ ಆಡಿದ್ದು ಒಬ್ಬ, ಒಳಗಿದ್ದ ಆಡಿಸಿದವನೊಬ್ಬ. ಆದ್ರಿಂದ ಇಂಥ ಸಮಸ್ಯೆಗಳಿವೆ. ಇಲ್ಲೇ ಅದು ಉಪನಿಷತ್ತಿನ ಶೈಲಿ ಅಂತ ತಿಳ್ಕೋಬೇಕು. ಹಾಗಾದ್ರೆ ಭೂತಕಾಲವನ್ನು ಯಾಕೆ ಪ್ರಯೋಗ ಮಾಡಿದರು? ಅಲ್ಲಿ ವಸ್ತುಸ್ಥಿತಿ ಎರಡು. ಒಂದು, ಈಗಾಗಲೇ ಇಂದ್ರನ ಲೋಕಕ್ಕೆ ಬಂದಿದ್ದಾರೆ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಭಗವಂತನ ಲೋಕಕ್ಕೆ ಮುಂದೆ ಹೋಗುವವನಿದ್ದಾನೆ. ಮತ್ತೆ ಇವೆರಡನ್ನೂ ಸೇರಿಸಿ ಹೇಳಬೇಕಾಗಿದೆ ಈಗ. ಅದಕ್ಕಾಗಿ ಭೂತಕಾಲ ಪ್ರಯೋಗ ಮಾಡಿದ್ದಾರೆ. ಈಗ ಭೂತಕಾಲ ಪ್ರಯೋಗ ಮಾಡಿದ್ರಿಂದ ವಿಶ್ವಾಮಿತ್ರ ಇಂದ್ರನ ಲೋಕಕ್ಕೆ ಬಂದಿದ್ದಾನೆ ಅಂತ ಅನ್ನೋದು ಹೊಂದಿಬಿಡ್ತದೆ, ಅದ್ರ ಬಗ್ಗೆ ಏನು ಸಂಶಯ ಬರೋದಿಲ್ಲ. ಇನ್ನು ಮುಂದಿನ ಕಾಲದಲ್ಲಿ ವೈಕುಂಠ ಲೋಕಕ್ಕೆ ಹೋಗುವವನಿದ್ದಾನೆ. ಅದನ್ನ ಈಗ ಭೂತಕಾಲದಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಏಷ್ಯತ್ವ ನಿಶ್ಚಿತಮ್ಯತ ತತ್ ಅತೀತತ್ವೇನ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರದ್ದು ಸೂತ್ರ ಕೊಟ್ಟಿದ್ದಾರೆ. ಅದು ಯಾವುದೋ ವ್ಯಾಕರಣದ್ದು ಏನೋ, ಇನ್ನು ಮುಂದೆ ಆಗಬೇಕಾದದ್ದು. ಆದರೆ ಆಗ್ತದೆ ಅಂತ ನಿಶ್ಚಿತ ಅಂತ ಆಗಿಬಿಟ್ರೆ ಅದನ್ನು ಭೂತಕಾಲದಲ್ಲೇ ಹೇಳ್ತಾರೆ ಅಂತ. ನಾಳೆ ನೀನು ಇಂಥದೊಂದು ಕೆಲಸ ಮಾಡಬೇಕು ಅಂತ ಯಜಮಾನ ತನ್ನ ಸೇವಕನಿಗೆ ಹೇಳಿದ್ರೆ, ಆಯ್ತು ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಅಂತಾನೆ. ಹಾಗೆ ಹೋಯ್ತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾನೆ, ಕೆಲವು ಸರಿ ಹಾಗೆ ಹೋಯ್ತು ಅಂತಾನೆ. ಇದೆಲ್ಲ ಏನರ್ಥ? ಆ ಭೂತಕಾಲವನ್ನು ಪ್ರಯೋಗ ಮಾಡೋದಕ್ಕೆ ತಾತ್ಪರ್ಯ ಕೆಲಸ ನಿಶ್ಚಿತವಾಗಿ ಆಗ್ತದೆ ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ. ಹೀಗೆ ಭಗವಂತ ತನ್ನ ಲೋಕವನ್ನು ಕುರಿತು ನೀನು ಬರ್ತಿ ಅಂತ ಅನ್ನೋದನ್ನು ಕವರ್ ಮಾಡಬೇಕಾಗಿದೆ. ಬಂದೇ ಬರ್ತಿ ಅಂತ ಅನ್ನೋದನ್ನು ಕವರ್ ಮಾಡಬೇಕಾಗಿದೆ. ಇಂದ್ರ ತನ್ನ ಸ್ವರ್ಗಲೋಕಕ್ಕೆ ನೀನು ಬಂದಿದ್ದೆ ಅನ್ನೋದನ್ನು ಕವರ್ ಮಾಡಬೇಕು. ಅದಕ್ಕೋಸ್ಕರ ಈ ಉಪಾಗಾಹ ಅಂತ ಭೂತಕಾಲ ಪ್ರಯೋಗ ಮಾಡಿದ್ದಾರೆ ಅಂತ ನನಗೆ ಕಾಣಿಸ್ತದೆ. ಅದಕ್ಕಿಂತ ಹೆಚ್ಚಿನ ಜನರಿಗೆ ಸಮಾಧಾನ ಹೇಳಲಿಕ್ಕೆ ನನಗೆ ತಿಳಿಯೋದಿಲ್ಲ. ಮತ್ತೆ ಯಾರು ವಿದ್ವಾಂಸರು ಏನಾದ್ರು ಹೇಳೋದಿದ್ರೆ ಅವ್ರು ಹೇಳಬಹುದು. ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಪ್ರಕಟ ಆಗಿರುವ ಉಪನಿಷತ್ ಪ್ರಸ್ಥಾನ, ಅದರ ಕನ್ನಡ ಅನುವಾದದಲ್ಲಿ ನನ್ನ ಲೋಕ ಪ್ರಾಪ್ತಿಗೆ ಬೇಕಾದ ಅನುಗ್ರಹ ಸಂಪಾದನೆ ಮಾಡಿದ್ದೆ ಅಂತ ಅನುವಾದ ಮಾಡಿದ್ದನ್ನು ನೀವು ಗಮನಿಸಿದಿರಿ. ಹಾಗೆ ಕೆ.ಟಿ. ಪಾಂಡುರಂಗಾಚಾರ್ಯರು ಕೂಡ ಅದನ್ನ ಇಂಗ್ಲಿಷ್ನಲ್ಲಿ ಅದೇ ಥರ, ಯು ಹ್ಯಾವ್ ಆಬ್ಟೈನ್ಡ್ ಮೈ ಗ್ರೇಸ್ ದಟ್ ಈಸ್ ಸಫಿಷಿಯಂಟ್ ಟು ಎಂಟರ್ ಇನ್ ಟು ಮೈ ಲೋಕ, ಟು ಎಂಟರ್ ಮೈ ಲೋಕ ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಮತ್ತೆ ಈ ಐತರೇಯ ಉಪನಿಷತ್ತಿನ ಭಾಷ್ಯಕ್ಕೆ ಭಾವಪ್ರದೀಪ ವ್ಯಾಖ್ಯಾನ ಇದೆ. ಅದು ರಾಘವೇಂದ್ರ ಸ್ವಾಮಿಗಳೇ ಇದ್ದಿರಬೇಕು, ನನಗೆ ಅಷ್ಟು ಹೆಚ್ಚು ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಿ ಭಾವಪ್ರದೀಪ ಅಂದ್ರೆ ರಾಘವೇಂದ್ರ ಸ್ವಾಮಿಗಳದಲ್ಲ, ಭಗವಂತರಾಯರದು. ಈ ಬೃಹತಿ ಸಹಸ್ರಕ್ಕೆ ವ್ಯಾಖ್ಯಾನ ಮಾಡಿದಾರಲ್ಲ, ಬೃಹತಿ ಸಹಸ್ರದ ಮೂಲ ಋಗ್ವೇದ ಮಂತ್ರಗಳು ಅವರು ಆ ಭಗವಂತರಾಯರು ಅಂತ ಹೇಳ್ತಾರೆ ಇವ್ರನ್ನ. ಆ ಭಗವಂತರಾಯರು ಮಾಡಿದ ವ್ಯಾಖ್ಯಾನದಲ್ಲಿ ಹೀಗಿದೆ: ನನು ಪ್ರತಿಶಂಸನಂ ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪಯಾಯ ಇತಿ ಇಂದ್ರನಾಮಕ ಭಗವಂತಃ ಪ್ರಿಯಧಾಮ ಪ್ರಾಪ್ತಿ ಫಲತ್ವೇನ ಉಚ್ಯತೆ. ಪ್ರತಿಶಂಸನ ಈಗ 3 ಸರಿ ಪಠನ ಮಾಡಿದ. ಪ್ರತಿಯೊಂದು ಸರಿ ಪಠನ ಮಾಡಿದಾಗಲೂ ಕೂಡ ಇಂದ್ರ ಏನ್ ಹೇಳಿದ? ನನಗೆ ಪ್ರಿಯವಾದ ಲೋಕಕ್ಕೆ ಉಪೇಯಾಯ ಬಂದ. ಇದು ಲೀಟ್ಲಕಾರ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಅದು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಉಪಾಗಾಹ ಅಂತ ಭೂತಕಾಲ ಅದು ಲುಂಗಿರುವುದರಿಂದ ಇವರು ಉಪೇಯಾಯ ಅಂತ ಪ್ರಯೋಗ ಮಾಡಿದ್ದಾರೆ. ಅದು ಇಣಗತ ಧಾತುವಿನ ಲಿಟ್ಲಕಾರ. ಅಂತೂ ಇಂದ್ರನಾಮಕ ಭಗವಂತನ ಪ್ರಿಯವಾದ ಧಾಮಕ್ಕೆ ಪ್ರಾಪ್ತಿಯೇ ಇದರ ಫಲ, ಬೃಹತಿ ಸಹಸ್ರದ ಪಠನ ಅಂತ ಹೀಗೆ ಅದನ್ನ ಫಲವಾಗಿ ಹೇಳಿದ್ದಾರೆ. ಆದ್ರೆ ಅದು ಹೇಗೆ ಸರಿ ಆಗ್ತದೆ? ಈಗ ಒಂದ್ಸರಿ ಬಂದ್ಬಿಟ್ಟಿದ್ದಾನೆ, ಮೊದಲನೇ ಸರಿ ಪಠನ ಮಾಡಿದಾಗ ಲೋಕ ಪ್ರಾಪ್ತಿ ಆಯಿತು. ಅದನ್ನೇ ಮತ್ತೆ 2ನೇ ಸರಿ ಹೋಗುವುದು, 3ನೇ ಸರಿ ಹೋಗುವುದು ಅಂದ್ರೆ ಏನು? ಒಂದ್ಸರಿ ಲೋಕದ ಒಳಗೆ ಹೋಗಿ ಮತ್ತೆ ಹೊರಗೆ ಬಂದು ಮತ್ತೆ ಹೋಗುವುದು ಅಂತ ಅರ್ಥನ? ಅದರಿಂದ ಅದು ಹೇಗೆ ಫಲ? 1ನೇ ಸರಿ ಈಗಾಗಲೇ ಪಡೆದ ಫಲವನ್ನೇ 2ನೇ ಸರಿ 3ನೇ ಸರಿ ಫಲವನ್ನು ಪಡ್ಕೊಳ್ಳೋದು ಹೇಗೆ? ಮತ್ತೆ ಭಗವದ್ಧಾಮ ಪ್ರಾಪ್ತಿಯರೇವ ಮೋಕ್ಷ ರೂಪತ್ವೇನ ವಿಶ್ವಾಮಿತ್ರಸ್ಯ ತದಾನೇಮೇವ ಮೋಕ್ಷ ಪ್ರಾಪ್ತಿ ಪ್ರಸಕ್ತೇಶ್ಚ. ಭಗವದ್ಧಾಮ ಪ್ರಾಪ್ತಿ ಅಂದ್ರೆ ಏನು? ಅದು ಮೋಕ್ಷ ಪ್ರಾಪ್ತಿ ಅಲ್ವಾ? ಮತ್ತೆ ಅದೇ ಮೋಕ್ಷ ಪ್ರಾಪ್ತಿ ಆದ್ರಿಂದ ನೀನು ನನ್ನ ಲೋಕಕ್ಕೆ ಬಾ ಅಂತ ಹೇಳಿದ್ರೆ ಮೋಕ್ಷ ಪ್ರಾಪ್ತಿ ಆಗಲೇ ಆದಂಗ ಆಯ್ತಲ್ಲ ವಿಶ್ವಾಮಿತ್ರನಿಗೆ. ಇನ್ನೂ ವಸ್ತುತಃ ಮೋಕ್ಷ ಆಗ್ಲಿಕ್ಕೆ ಎಷ್ಟೋ ಕೋಟಿಗಟ್ಟಲೆ ವರ್ಷಗಳೇ ಇವೆಯಲ್ಲ. ಚತುರ್ಮುಖ ಬ್ರಹ್ಮನ 100 ವರ್ಷ ಆಗ್ಬೇಕು, ಪ್ರಳಯ ಆಗ್ಬೇಕು, ಆವಾಗ ಮೋಕ್ಷ ಪ್ರಾಪ್ತಿ. ಅದರಿಂದ ಹೇಗೆ ಇದರ್ಥ ಅಂತಂದ್ರೆ, ಅದಕ್ಕೆ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ
ಅದನ್ನ ಸರಿಯಾಗಿ ಅರ್ಥ ಮಾಡಿದ್ದಾರೆ. ಮೊದಲನೇ ಸರಿ ಬಂದಾಗ ಪ್ರಥಮೇ ಬೃಹತಿ ಸಹಸ್ರ ಪ್ರಶಂಸನೆ ಅವನಿಗೆ ಒಂದು ಫಲ ಕೊಟ್ಟಿದ್ದಾರೆ. ಅವು ಏನು ಫಲ ಕೊಟ್ಟಿದ್ದಾರೆ ಅಂದ್ರೆ ಆ ಲೋಕದ ಪ್ರಾಪ್ತಿಯನ್ನ ಫಲವನ್ನಾಗಿ ಕೊಟ್ಟಿದ್ದಾರೆ. ನಿಜ ಸಾಲೋಕ್ಯಮೀಶ್ವರ ತನ್ನ ಲೋಕಕ್ಕೆ ಬರುವ ಫಲವನ್ನು ಕೊಟ್ಟಿದ್ದಾರೆ. ದ್ವಿತೀಯ ಶಂಸನೆ ಎರಡನೇ ಪಠಣದಲ್ಲಿ ಅದಕ್ಕೆ ಫಲವಾಗಿ ಎರಡನೇ ಇದರಲ್ಲಿ ತನ್ನ ಸಮೀಪನೇ ಇರಬೇಕು, ಲೋಕದಲ್ಲಿ ಇರುವುದು ಮಾತ್ರ ತನ್ನ ಸಮೀಪ ಇರಬೇಕು ಅಂತ ಕೊಟ್ಟಿದ್ದಾರೆ. ತೃತೀಯ ಪುನರೇವಚ ವರ ಕೊಡ್ತೀನಿ ಅಂತ ಹೇಳಿದವರು ತನ್ನ ಸಮೀಪ ಮಾತ್ರ ಅಲ್ಲ ತನ್ನ ಅಂತಃಪುರದಲ್ಲೇ ಇರಬೇಕು ಅಂತ ಈ ತರ ಫಲ ಕೊಟ್ಟಿದ್ದಾರೆ. ಆದ್ರಿಂದ ಅಲ್ಲಿ ಮೊದಲನೇದಕ್ಕೆ ನಿಜ ಸಾಲೋಕ್ಯ, ದ್ವಿತೀಯಕ್ಕೆ ಸ್ವಪುರ ಪ್ರಾಪ್ತಿ. ನಾನಲ್ಲಿ ಭವನ ಅಂತ ಹೇಳಿದೆ, ಭವನ ಅಲ್ಲ ಸ್ವಪುರ ಪ್ರಾಪ್ತಿ. ಮತ್ತೆ ತೃತೀಯಕ್ಕೆ ಸ್ವ ಅಂತಃಪುರ ಪ್ರಾಪ್ತಿ ಅಂತ ಹೀಗೆ ಭಗವಂತರಾಯರು ಅದನ್ನ ವಿಶ್ಲೇಷಿಸಿ ಹೇಳಿದ್ದಾರೆ. ಯಾಕೆಂದ್ರೆ ಆಚಾರ್ಯರ ಭಾಷ್ಯವಾಕ್ಯ ನೋಡಿದ್ರೆ ನಿಜ ಸಾಲೋಕ್ಯ ಅಂತಿದೆ ಮೊದಲನೇದಕ್ಕೆ, ಅಂದ್ರೆ ಆ ಲೋಕದ ಎಂಟ್ರಿ ಅಂತ ಅರ್ಥ. ಎರಡನೇದಕ್ಕೆ ಸಾಮೀಪ್ಯ ಅಂತ ಅರ್ಥ. ಮೂರನೇದಕ್ಕೆ ಏನು ಅದಲ್ಲಿ ಬಂದಿಲ್ಲ. ಅದನ್ನೇ ಇವರು ನಿಜ ಭಗವಂತ ಲೋಕ ಪ್ರಾಪ್ತಿ, ಭಗವಂತನ ಪುರ ಪ್ರಾಪ್ತಿ. ಆ ದೊಡ್ಡ ಲೋಕದಲ್ಲಿ ಭಗವಂತನ ಪುರ ಅಂದ್ರೆ ನಗರ ಒಂದು ಬೇರೆ ಇದೆ, ಅದರಲ್ಲಿ ಭಗವಂತನ ಮನೆ ಒಂದು ಬೇರೆ ಇದೆ, ಸೊ ಅಂತಃಪುರ ಅಂತ ಅದು ಮೂರನೇದು. ಹೀಗೆ ಕೊಟ್ಟಿದ್ದಾರೆ. ಅದಿಷ್ಟೆಲ್ಲ ಆದ್ರೂ ಕೂಡ ವಿಶ್ವಾಮಿತ್ರ ಮಾಡಿದ್ದೇನು ಅಂದ್ರೆ ಮೋಕ್ಷೇ ಸುಖೋಚ್ಛತಾ ಇಚ್ಛನ್, ನನಗೆ ದೊಡ್ಡ ಸುಖ ಬೇಕಾಗಿದೆ ಮೋಕ್ಷದಲ್ಲಿ, ನಿನ್ನನ್ನು ಹೆಚ್ಚು ತಿಳಿದಷ್ಟು ನನಗೆ ಹೆಚ್ಚು ಸುಖ ಆಗ್ತದೆ, ಅದಕ್ಕಾಗಿ ನೀನ್ ಯಾರು ಅಂತ ಅವನ ಪ್ರಶ್ನೆ ಕೇಳಿದ ಅಂತ ಮುಂದೆ ಇದೆ. ಇಷ್ಟನ್ನ ಹೀಗೆ ತಿಳ್ಕೋಬಹುದು. ಅದರಿಂದ ಭೂತಕಾಲ ಏನು ಪ್ರಯೋಗ ಮಾಡಿದ್ದಾರೆ 3 ಸರಿ, 3 ಭೂತಕಾಲಗಳು ಕೂಡ 3 ರೀತಿಯಾದ 3 ಆಯಾಮದ ಮೋಕ್ಷದ ಪ್ರಾಪ್ತಿ ಈ ವಿಶ್ವಾಮಿತ್ರನಿಗೆ ನಿಶ್ಚಿತ. ಆದ್ರಿಂದ ಭೂತಕಾಲ ಪ್ರಯೋಗ ಮಾಡಿದ್ದಾರೆ ಅಂತ ನಾವು ಅದನ್ನು ತಿಳ್ಕೋಬಹುದು. ಅಂತೂ ನನ್ನ ಲೋಕಕ್ಕೆ ಬರ್ಲಿಕ್ಕೆ ಬೇಕಾದ ಅನುಗ್ರಹ ಸಂಪಾದನೆ ಮಾಡಿದ್ದೆ ಅಂತ ಈಗ ಅನುವಾದ ಮಾಡಿದ್ದಾರಲ್ಲ, ಅದಕ್ಕೆಲ್ಲ ಕಾರಣ ಒಂದು ಪ್ರಾಚೀನ ಸಂಪ್ರದಾಯನೇ ಇದೆ. ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಬರೆದಂತ ಖಂಡಾರ್ಥ ಕಾಣಿಸೋದಿಲ್ಲ. ಅದು ಇದ್ರೆ ಅದು ಭಾವದೀಪ ಅನ್ನೋ ಹೆಸರಿನಲ್ಲಿ ಇರ್ತದೆ ಸಾಮಾನ್ಯವಾಗಿ. ಬೇರೆ ಎಲ್ಲ ಟಿಪ್ಪಣಿಗಳನ್ನು ರಾಘವೇಂದ್ರ ಸ್ವಾಮಿಗಳು ಭಾವದೀಪ ಅಂತ ಬರೆದಿದ್ದಾರೆ. ಇಲ್ಲಿ ಭಾವ ಪ್ರದೀಪ ಅಂತಿದೆ, ಇದು ಭಗವಂತರಾಯದು. ತಾಮ್ರಪರ್ಣಿ ಆಚಾರದ ಮತ್ತೊಂದಿದೆ. ಇನ್ನೊಂದು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದ ವೆಂಕಟವರಾಹ ಆಚಾರ್ಯ ಅನ್ನೋರು ಬರೆದಿದ್ದಾರೆ. ಅವರ ಶಿಷ್ಯರೊಬ್ಬರು ಹೆಸರು ಹಾಕೊಳ್ಳದೆ ಒಂದು ಟಿಪ್ಪಣಿ ಬರೆದಿಟ್ಟದ್ದು ಉಪಲಬ್ಧ ಇದೆ. ಅವರು ಈ ಅನುಗ್ರಹ ಆ ಲೋಕಕ್ಕೆ ಬರ್ಲಿಕ್ಕೆ ಬೇಕಾದ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಅದನ್ನು ನೋಡಿ ಇವರು ಎಲ್ಲರೂ ಕೂಡ ಹೀಗೆ ಅನುವಾದ ಮಾಡಿದ್ದಾರೆ. ಅಂತೂ ಲೋಕಕ್ಕೆ ಬರ್ತಾನೆ ಅನ್ನೋದು ನಿಶ್ಚಿತ ಆದ್ರಿಂದ ಅದನ್ನು ಭೂತಕಾಲದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಆ ಎಲ್ಲ ಹಿಂದಿನ ಮಹನೀಯರ ಅಭಿಪ್ರಾಯ ಅಂತ ಗೊತ್ತಾಗ್ತದೆ. ಮತ್ತಿಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಇದೆ. ಈ ಭಗವನ್ ಲೋಕ ಪ್ರಾಪ್ತಿ, ಭಗವನ್ ನಗರ ಪ್ರಾಪ್ತಿ ಮತ್ತು ಭಗವಂತ ಅಂತಃಪುರ ಪ್ರಾಪ್ತಿ ಅಂತೇನು 3 ಹಂತದ ಮೋಕ್ಷ ಅವನಿಗೆ ಸಿಕ್ತು ವಿಶ್ವಾಮಿತ್ರನಿಗೆ ಅಂತಿದೆಯಲ್ಲ, ಇದು ನಾವು ಇನ್ನೊಂದು ಸಂಗತಿ ಇದೆಯಲ್ಲ, ಸಾರೂಪ್ಯ, ಸಾರೋಕ್ಯ, ಸಾಮೀಪ್ಯ, ಸಾಯುಜ್ಯ ಅಂತ. ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಬಾರ್ದು. ಅದಕ್ಕೂ ಇದಕ್ಕೂ ಆ ಕ್ಯಾಟಗರಿ ಮತ್ತು ಈ ಕ್ಯಾಟಗರಿ ಇವೆರಡು ಬೇರೆ ಬೇರೆನೆ. ಹಾಗೆ ನೋಡಿದ್ರೆ ಅಲ್ಲಿ ಏನು ಸಾಯುಜ್ಯ ಅಂತ ಬರ್ತದೆ, ಆ ಸಾಯುಜ್ಯ ಅನ್ನೋದು ಅತಿ ದೊಡ್ಡದದು. ಆ ಸಾಯುಜ್ಯ ಅಂತನ್ನೋದನ್ನ ಇಲ್ಲಿ ನಾವು ತಗೊಳ್ಬಾರ್ದು. ಎರಡನ್ನೂ ಹೊಂದಿಸಿ ನೋಡುವುದಾದ್ರೆ ಅಲ್ಲೇನಿದೆ, ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿರುವುದು, ಸಾರೂಪ್ಯ ಅಂದ್ರೆ ಭಗವಂತನಂತೆ ರೂಪ ತಾಳುವುದು, ಶಂಖಚಕ್ರಾದಿಗಳನ್ನ ರೂಪ ತಾಳಿ ನೀರು ರೂಪವನ್ನು ತಾಳುವುದು ಒಂದು ಇದೆ. ಮತ್ತೆ ಸಾಮೀಪ್ಯ ಭಗವಂತನ ಸಮೀಪ ಇರುವುದು. ಆಮೇಲೆ ಸಾಯುಜ್ಯ ಭಗವಂತನ ಶರೀರದಲ್ಲೇ ನಾವಿದ್ದು ಅವನ ಜೊತೆಗೇನೆ ಸುಖ ಪಡೋದು. ಭಗವಂತನ ಕಣ್ಣಿನಿಂದ ನೋಡ್ತಾನೆ, ಭಗವಂತನ ಕಾಲಿನಿಂದ ಹೋಗ್ತಾನೆ, ಭಗವಂತನ ಕೈಯಿಂದ ತಗೋತಾನೆ. ಆದತ್ತೆ ಹರಿಹಸ್ತಾಭ್ಯಾಮ್ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಇದನ್ನು ಇವೆರಡೂ ವಸ್ತುತಃ ಕ್ಯಾಟಗರಿ ಬೇರೆ ಬೇರೆ. ಆದ್ರೆ ಅದರಲ್ಲಿ ಇವೆರಡನ್ನೂ ಮಿಕ್ಸ್ ಮಾಡಿದ್ರೂ ಕೂಡ ಸಾಯುಜ್ಯ ಅನ್ನೋದು ಬಹಳ ದೊಡ್ಡದು. ಈ ಸಾಲೋಕ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಅಂತಿದೆಯಲ್ಲ, ಅವೆರಡರಲ್ಲಿಯೂ ಮತ್ತು ಇಲ್ಲಿ ನಿಜ ಭಗವಂತ ಪುರ ಪ್ರಾಪ್ತಿ ಇತ್ಯಾದಿಗಳು ಯಾವುದು ಹೆಚ್ಚಿಂದು ಯಾವುದು ಕಡಿಮೆದು ಅಂತ ನಾವು ತೀರ್ಮಾನ ಮಾಡೋದು ಕಷ್ಟ. ಒಂದು ಅಲ್ಲಿ ಸಾಲೋಕ್ಯ ಅಂತಿದೆಯಲ್ಲ,
ಆ ಸಾಲೋಕ್ಯ ಅಂದ್ರೆ ಇಲ್ಲಿ ಮೊದಲನೇದಕ್ಕೆ ಸಾಲೋಕ್ಯ ಅಂತ ಬಂದಿದ್ದೇ ಇದೆ, ಇಲ್ಲಿ ಸಾಲೋಕ್ಯ ಅಂತ ಇದ್ದೇ ಇದೆ. ಆ ಸಾಲೋಕ್ಯವನ್ನು ಈ ಸಾಲೋಕ್ಯವನ್ನು ಒಂದು ಅಂತ ತಿಳ್ಕೋಬಹುದು. ಮುಂದೆ ಸಾಮೀಪ್ಯ ಅಂತ ಒಂದಿದೆ. ಅಲ್ಲಿ ಹೇಳಿದ ಸಾಮೀಪ್ಯವು ಇಲ್ಲಿ ಹೇಳಿದ ಸಾಮೀಪ್ಯವು ಒಂದು ಹೌದೋ ಇಲ್ಲೋ ಸ್ವಲ್ಪ ನನಗೆ ಸಂಶಯ ಬರ್ತದೆ. ಯಾಕಂದ್ರೆ ನಡುವೆ ಅಲ್ಲಿ ಸಾರೂಪ್ಯ ಒಂದು ಸೇರ್ಕೊಂಡು ಬಿಟ್ಟಿದೆ. ಆ ಸಾರೂಪ್ಯನೂ ಕೂಡ ಈ 18-19ನೇ ಕಕ್ಷಾದಲ್ಲಿದ್ದವರಿಗೂ ಕೆಲವು ಸರಿ ಸಿಗ್ತದೆ. ಜಯ ವಿಜಯರಂತ ಅಂಗರಕ್ಷಕ ದೇವತೆಗಳು ಇವರಿಗೆಲ್ಲರಿಗೂ. ವಿಶ್ವಾಮಿತ್ರ ಅವ್ರಿಗಿಂತ ಸ್ವಲ್ಪ ಮೇಲೆ ಇದ್ದವನಾದ್ರಿಂದ ಅವನಿಗೂ ಅದೇನಾದ್ರು ಸಿಗಬಹುದೋ ಏನೋ. ನಾವು ಅದನ್ನೆಲ್ಲ ಆಚಾರ ಎಲ್ಲ ವಿವರಗಳನ್ನು ಹೇಳಲಿಲ್ಲ, ಅದರಿಂದ ನಮಗೆ ಅರ್ಥ ಆಗೋದು ಕಷ್ಟ. ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅಂತೂ ಸಾಯುಜ್ಯ ಅಂತೂ ಇವೆಲ್ಲದಕ್ಕಿಂತ ದೊಡ್ಡದು. ಹೀಗೆ ಆಚಾರ್ಯರು ಪ್ರಮೇಯಗಳನ್ನ ಬೇರೆ ಬೇರೆ ಕಡೆ ಸ್ಪ್ರೆಡ್ ಮಾಡಿ ಹೇಳಿರ್ತಾರೆ. ಅದರಲ್ಲಿ ಅವರು ಯಾವುದು ದೊಡ್ಡದು ಯಾವುದು ಸಣ್ಣದು ಅಂತ ಅನ್ನೋದನ್ನ ಎಲ್ಲ ಕಡೆ ಹೇಳಿರೋದಿಲ್ಲ. ತಾರತಮ್ಯ ಕಕ್ಷಾದಲ್ಲಿ ಕೂಡ ಯಾರು 18-19 ಕಕ್ಷಾ ತನಕ ಕ್ಲಿಯರ್ ಇದೆ. ಅದ್ರ ನಂತರ ಯಾರು ಮೇಲಿನವರು ಯಾರು ಕೆಳಗಿನವರು ಅನ್ನೋದ್ರ ಬಗ್ಗೆ ಇವತ್ತು ವಿವಾದ ಇದೆಯಲ್ಲ. ಅದಕ್ಕೇನು ಕಾರಣ ಅಂದ್ರೆ ಆಚಾರ್ಯರು ಅದನ್ನು ಹೇಳದೇ ಇರೋದೇ ಕಾರಣ, ಸ್ಪಷ್ಟವಾಗಿ ಹೇಳದೇ ಇರೋದು ಕಾರಣ. ಇಲ್ಲೂ ಸ್ವಲ್ಪ ಹಾಗೆ ಏನಾದ್ರೂ ವಿವಾದ ಉಳಿಬಹುದು, ಸ್ವಲ್ಪ ಸಣ್ಣ ಪುಟ್ಟದು. ಅಂತೂ ಸಾಯುಜ್ಯ ಅನ್ನೋದು ಬಹಳ ದೊಡ್ಡದು, ಅದ್ರ ಬಗ್ಗೆ ವಿವಾದ ಇಲ್ಲ. ಮತ್ತೆ ಸಾಲೋಕ್ಯ ಅಂತ ಅನ್ನೋದು ಅತಿ ಕೆಳಗಿಂದು, ಅದ್ರ ಬಗ್ಗೆ ವಿವಾದ ಇಲ್ಲ ಅಂತ ನಂದು ಮಥನ ಮಾಡಿದಾಗ ಇಷ್ಟು ನಂಗೆ ಗೊತ್ತಾಗಿದೆ. ಇನ್ನು ಯಾರ್ಯಾರು ವಿದ್ವಾಂಸರು ಅದ್ರ ಬಗ್ಗೆ ಏನಾರು ಅಭಿಪ್ರಾಯ ಹೇಳೋದಿದ್ರೆ ಅದನ್ನು ನಾವು ವಿಚಾರ ಮಾಡೋಣ. ಭಾಷ್ಯ ದೀಪಿಕಾದಲ್ಲಿ ಜಗನ್ನಾಥ ಯತಿಗಳು ಏವ ಮುಕ್ತ ಇಂದ್ರ ಅಂತಿದ್ದರನ್ನ ಇಂದ್ರ ಅಂತ ತದಂತರ್ಗತ ಹರಿಹಿ ಋಷಿಂ ಪ್ರತ್ಯುವಾಚ ಅಂತಾನೆ ಅವರು ಅದನ್ನು ಹೇಳಿದ್ದಾರೆ. ಮತ್ತೆ ಅಧ್ಯಾತ್ಮ ಅಂತಿದೆಯಲ್ಲ, ಅದಕ್ಕೆ ಅಧಿಕಶ್ಚಾಸವ ಆತ್ಮಾಚ ಅಧ್ಯಾತ್ಮ, ಅಧ್ಯಾತ್ಮನಃ ಸಂಬಂಧ ಅಧ್ಯಾತ್ಮ ಸಂಬಂಧ, ಬಹುಶ್ಚಾಸವ ಅಧ್ಯಾತ್ಮ ಸಂಬಂಧಶ್ಚ ಬಹುಧ್ಯಾತ್ಮ ಸಂಬಂಧ ಅಂತ ಹೀಗೆ ವಿಗ್ರಹ ಮಾಡಿ ತೋರಿಸಿದ್ದಾರೆ. ಭಾಷ್ಯ ದೀಪಿಕಾದಲ್ಲಿ ಅಥವಾ ಅಂತ ಏನು ನೋಡಿದ್ವಲ್ಲ, ಅಲ್ಲಿ ಕೆಳಗೆ ತಥಾಚ ಇಂದ್ರೇ ತಾತ್ಕಾಲಿಕ ಈಶ್ವರ ಸನ್ನಿಧಾನ ವಿಶೇಷ ಅಭಿಪ್ರಾಯ ಪ್ರಾಣೋವಾ ಅಹಮಸ್ಮಿ ಇತಿ ಉಕ್ತಿ ನ ಸ್ವಾಪೇಕ್ಷೆಯ ಇತಿ ನ ಉಪದೇಶ ವಿರೋಧ. ಉಪದೇಶ ಭೇದಾತಿ ಚೇತ್ ಅಂತ ನೀವು ಪ್ರಶ್ನೆ ಮಾಡಿದ್ರಲ್ಲ, ಅಲ್ಲ ಅದೇ ನ ವಕ್ತುರ ಆತ್ಮೋಪದೇಶ ಅಂತ. ಅದೇನು ಸಮಸ್ಯೆ ಅಲ್ಲ. ಯಾಕೆಂದ್ರೆ ಇಂದ್ರ ಪ್ರಾಣೋವಾ ಅಹಂ ಅಸ್ಮಿ ಅಂತ ವಾಕ್ಯ ಹೇಳ್ತಿದ್ದಾನಲ್ಲ, ಯಾಕೆ ಹೇಳ್ತಿದ್ದಾನೆ ಅಂದ್ರೆ ತಾತ್ಕಾಲಿಕವಾಗಿ ಅವನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ, ಅದರಿಂದ ಅವನು ಪ್ರಾಣೋವಾ ಅಹಂ ಅಸ್ಮಿ ಅಂತ ಹೇಳಿದ್ದಾನೆ, ತನ್ನ ಒಳಗಿರುವ ಸನ್ನಿಧಾನವನ್ನು ಅವಲಂಬಿಸಿ. ಹೊರತು ತಾನು ಅದನ್ನು ಹೇಳ್ತಾನೆ ಇಲ್ಲ, ತನ್ನನ್ನು ಉದ್ದೇಶಿಸಿಕೊಂಡು ಅವನು ಹೇಳ್ತಾ ಇಲ್ಲ. ಇನ್ನು ಒಳಗಿರುವ ಭಗವಂತ ಅಂತ ಆದ್ರೆ ನಾನು ಪ್ರಾಣ ಆಗಿದ್ದೇನೆ ಮಾತು ಸರಿಯಾಗೇ ಇದೆ, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಅದ್ರ ತಾತ್ಪರ್ಯ. ಭಾಷ್ಯ ದೀಪಿಕಾದಲ್ಲಿ ಅಧ್ಯಾತ್ಮ ಸಂಬಂಧ ಅಂತಿದೆಯಲ್ಲ, ಅಧ್ಯಾತ್ಮ ಸಂಬಂಧ ಅಂತ ಅನ್ನೋದಕ್ಕೆ ಅವ್ರು ಹೀಗೆ ಅರ್ಥ ಇನ್ನೊಂದು ಕಡೆ ಮಾಡಿದ್ದಾರೆ. ಇಲ್ಲಿ ಆತ್ಮ ಅಂದ್ರೆ ದೇಹ ಅಂತ ಅರ್ಥ. ಪರಮಾತ್ಮ ಅಧಿಷ್ಠಾಸವು ಆತ್ಮ ಚೇತಿ ದೇಹ ಪರಮಾತ್ಮ ಚ ಉಚ್ಯತೆ. ದೇಹ ಮತ್ತು ಪರಮಾತ್ಮ ಇಬ್ಬರನ್ನು ಅಲ್ಲಿ ಶಬ್ದದಿಂದ ತಿಳ್ಕೊಳ್ಬೇಕು. ಭಗವಂತ ಅಧಿಕ ಅಂದ್ರೆ ಗುಣಾಧಿಕ ಸ್ಥಾನಾಧಿಕ ಅಂತ ಅರ್ಥ. ಇನ್ನೊಂದು ಅಧಿಷ್ಠಾಸವು ಆತ್ಮಾಚ ಅಂದ್ರೆ ಈ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ದೇಹ ಅಂತ ಮತ್ತೊಂದು ಅಭಿಪ್ರಾಯ ಅವರು ಹೇಳಿದಂತೆ ಕಾಣಿಸ್ತದೆ. ಅದಕ್ಕಿಂತ ಹಿಂದೆ ಅತ್ರ ಅಧ್ಯಾತ್ಮ ಸಂಬಂಧ ಶಬ್ದೇನ ಆತ್ಮಾಧಿಕಾರೇ ವರ್ತಮಾನಂ. ಆತ್ಮಾಧಿಕಾರ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟದ್ದು. ಅಧ್ಯಾತ್ಮ ಅಂತ ದೇಹವನ್ನು ಯಾಕೆ ಹೇಳ್ತಾರೆ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟದ್ದಾದ್ರಿಂದ ದೇಹವನ್ನು ಕೂಡ ಆತ್ಮ ಎಂಬ ಶಬ್ದದಿಂದ ಹೇಳ್ತಾರೆ. ಅದರಿಂದ ಅಧ್ಯಾತ್ಮ ಅಂದ್ರೆ ದೇಹ ಅಂತನೂ ಅರ್ಥ ಹೌದು, ಪರಮಾತ್ಮ ಅಂತನೂ ಅರ್ಥ ಹೌದು. ಅಲ್ಲಿ ಉಚ್ಯತೆ ಅಂತಿದೆ, ಉಚ್ಯೇತೆ ಅಂತ ಆಗಬೇಕಾಗಿತ್ತೋ ಏನೋ, ಇಲ್ಲಿ ಅದು ಆ ಕಡೆ ಏನೇ ಇರಲಿ. ತಥಾಚ ಯಸ್ಮಾತ್ ಅಧ್ಯಾತ್ಮನಃ ವಿಷ್ಣೋಃ ಇಂದ್ರ ವಿಶ್ವಾಮಿತ್ರಾದಿ ದೇಹ ಸಂಬಂಧ. ಅಧ್ಯಾತ್ಮನಾದ ಅಂದ್ರೆ ಗುಣೋಚ್ಚನಾದ ಭಗವಂತನಿಗೆ ಇಂದ್ರ ವಿಶ್ವಾಮಿತ್ರ ಮೊದಲಾದ ಅನೇಕ ದೇಹಗಳ ಸಂಬಂಧವಿದೆ. ಯಾಕಂದ್ರೆ ಆತ್ಮ ಶಬ್ದಕ್ಕೆ ದೇಹ ಅಂತನೂ ಅರ್ಥ ಇದೆ ಅಂತ ಇಷ್ಟ ಅರ್ಥ ಅದರಿಂದ ತಿಳಿದು ಬರ್ತದೆ. ವಾಕ್ಯಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಅಷ್ಟು ಬೇರೆ ಬೇರೆ ವಿಧಾನಗಳಷ್ಟೇ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.